ಇವತ್ತು ಬೆಳಗ್ಗೆ ನಮ್ಮ ನಿಖಿಲ್ ಅಣ್ಣನ ದರ್ಶನ ಆಯಿತು. ಎಲ್ರಿಗೂ ಬೆಳಗಿನ ಶುಭೋದಯಗಳು. ಇವತ್ತೇನು ವಿಶೇಷ ಅಂದರೆ ನಮ್ಮ ಯೂತ್ ಪ್ರೆಸಿಡೆಂಟ್ ಫೋನ್ ಆಗಿರೋ ಬಾರ ಮಚ್ಚ ಧರ್ಮಸ್ಥಳ ರ್ಯಾಲಿ ಹೋಗೋಣ ಅಂತ. ಅದಕ್ಕೆ ಒಂದು ಜೊತೆ ಬಟ್ಟೆ ತಗೊಂಡು ಸೀಸ್ದಾಗ ಅಲ್ಲಿಂದ ಬಿಟ್ಟವ್ರು ನಾಗಸಂದ್ರ ಟೋಲಿಗೆ ಬಂದು ನಮ್ಮ ಯೂತು ಲೀಡ್ರು ಮತ್ತು ನಮ್ಮ ನವೀನ್ ಅವರು ಟೀ ಕುಡ್ತಾಯಿದ್ರು. ಅದಕ್ಕೆ ನಾನು ಬಾವುಟ ಹಿಡ್ಕೊಂಡು ಎಲ್ಲಿ ಬಾವುಟ ಕಟ್ಟೋದು ಅಂತ ಪ್ಲ್ಯಾನ್ ಹಾಕ್ಬಿಟ್ಟು ಅವ್ರಿಗೆ ಶಿಸ್ತಾಗಿ ಐಡಿಯಾ ಕೊಟ್ಟೆ, ಇಲ್ಲಿ ಕಟ್ರಿ ಅಂತ ಹೇಳ್ಬಿಟ್ಟು. ಇವತ್ತು ಯಾಕಪ್ಪ ನಾಗಸಂದ್ರ ಟೋಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ಯೂತ್ ಅಧ್ಯಕ್ಷರು ಬರ್ತಿದ್ದಾರೆ ಶಾಮಿಯಾನಣ್ಣ, ಅದಕ್ಕೆ ಇಲ್ಲಿಂದ ನೆಲಮಂಗ್ಲಕ್ಕೆ ಹೋಗಬೇಕು. ಅದಕ್ಕೆ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದು, ಅವ್ರು ಬರಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಬಾವುಟ ಗೀವುಟ ಎಲ್ಲ ಕಟ್ಕೊಂಡು ಬಿಟ್ಟವರೇ ಬಂದರು. ಅವರು ಅದಕ್ಕೆ ಶಿಸ್ತಾಗಿ ನೆಲಮಂಗ್ಲ ಬೈಪಾಸಿಗೆ ಬಂದು. ಇವತ್ತೇನಪ್ಪ ವಿಶೇಷ ಅಂದರೆ ಇವತ್ತು ಸತ್ಯ ನಡೆ ಅಂತ JDS ಕಡೆಯಿಂದ ನಿಖಿಲ್ ಅಣ್ಣವರ ನೇತೃತ್ವದಲ್ಲಿ ನಡೀತೈತೆ. ಅದಕ್ಕೆ ನಾವು ಬಂದಿದ್ದು ರ್ಯಾಲಿ ಹೋಗೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾಕಪ್ಪ ವೆಯ್ಟ್ ಮಾಡ್ತಾಯಿದ್ವಿ ಅಂದರೆ ನಮ್ಮ ರಮೇಶ್ ಅಣ್ಣವ್ರು ಬರಬೇಕಿತ್ತು. ಅದಕ್ಕೆ ನಮ್ಮ ರಮೇಶ್ ಅಣ್ಣವರು ಬೆಂಗಳೂರು ನಗರದ ಅಧ್ಯಕ್ಷರು, ಅದಕ್ಕೆ JDS ಕಡೆಯಿಂದ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆ ಅಣ್ಣನೂ ಬಂದು ತೆಕ್ಕತ್ತಾಯಿದ್ರು. ತುಂಬ ಒಳ್ಳೆ ಮನುಷ್ಯರು, ಅವ್ರು ನೋಡಿ ತುಂಬ ಖುಷಿ ಆಯಿತು. ಎಲ್ಲ ಜೈಕಾರ ನೋಡಿ ಅವ್ರು ಜೈಕಾರಕ್ಕೆ ಹೋಗಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಇಲ್ಲಿ ನಿಖಿಲ್ ಅಣ್ಣ ಬಂದೇ ಆಗ್ಬಿಟ್ರು. ಅವ್ರು ನೋಡಿದ್ರೆ ಒಳ್ಳೆ ದೇವತಾ ಮನುಷ್ಯರು ನೋಡ್ದಂಗೆ ಆಯಿತು. ಅಷ್ಟು ಒಳ್ಳೆ ಮನುಷ್ಯರು ಅವರು. ಅಲ್ಲಿಗೆ ಹೋಗುವಷ್ಟು ಜಾಗ ಇರಲಿಲ್ಲ, ಅಷ್ಟು ತುಂಬ ಹೋಗಿದ್ರು ಜನ. ಹಂಗಾಗಿ ನಾನು ದೂರದಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ದೆ. ನಮ್ಮ ಅಣ್ಣಂಗೆ ಶಿಸ್ತಾಗಿ ಆರತಿ ಎಲ್ಲ ಮಾಡಿದ್ರು. ನಮ್ಮ ಅಣ್ಣನ ನೋಡಿದ್ರೆ ತುಂಬ ಖುಷಿ ಆಯ್ತಾಯಿತ್ತು ನನಗೆ. ಅವರು ತುಂಬ ಒಳ್ಳೆ ಮನುಷ್ಯರು. ನಮ್ಮ ರಮೇಶ್ ಅಣ್ಣವರ ನೇತೃತ್ವದಲ್ಲಿ ನಡೀತಾಯಿತ್ತು ಇದೆಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಶ್ಯಾಮಿ ಅಣ್ಣ ಮತ್ತು ನಮ್ಮ ರಮೇಶ್ ಅಣ್ಣವರು ಸೇರಿ ಸ್ಯಾಲು ಎಲ್ಲ ಹಾಕ್ಬಿಟ್ಟು ನಮ್ಮ ಯೂತ್ ಪ್ರೆಸಿಡೆಂಟ್ ಅವರು ಹಾರ ಎಲ್ಲ ಹಾಕಿದ್ರು. ನನಗೆ ನೋಡಿ ತುಂಬ ಖುಷಿ ಆಯಿತು. ದೂರದಿಂದಲೇ ನಿಂತ್ಕೊಂಡು ನೋಡ್ತಾಯಿದ್ದೆ ಇದನ್ನೆಲ್ಲ. ಮಾತ್ರ ಈ ಕಾರ್ಯಾಚರಣೆ ತುಂಬ ಅದ್ಭುತವಾಗಿ ನಡೆಸ್ತಾಯಿದ್ರು. ಎಲ್ಲ ನಮ್ಮ ರಮೇಶ್ ಅಣ್ಣವರ ನೇತೃತ್ವದಲ್ಲೇ ಇದೆಲ್ಲ ನಡೀತಾ ಇದ್ದಿದ್ದು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇದೆಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ನಮ್ಮ ನಿಖಿಲ್ ಅಣ್ಣವ್ರು ಅಂತ ಹೇಳ್ಬಿಟ್ಟು ನಾವು ಕಾಯ್ತಾಯಿದ್ದು. ಸರಿ ಅಂತ ಹೇಳ್ಬಿಟ್ಟು ನಮ್ಮ ನಿಖಿಲ್ ಅಣ್ಣವ್ರು ಹೊರಟರು. ನಾವು ಅವ್ರ ಹಿಂದೆ ಹೊರಟು ಈ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾಯಿತು ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.